ಈಗ ನಾನು ಹೇಳೋದು, ಸರ್ಕಾರ ಇಲ್ಲ ನಮ್ಮ ಇಲಾಖೆಯಲ್ಲಿ ಆ ಥರ ಯಾರು ಪತ್ರ ಬರೆದಿಲ್ಲ, ಸೆಕ್ರೆಟರಿನೂ ಪತ್ರ ಬರೆದಿಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿ ಬರೆದಿಲ್ಲ, ನಮ್ಮಲ್ಲೇನು ಗೊಂದಲ ಇಲ್ಲ ಅಂತೇಳಿ. ಇಡೀ ಇಲಾಖೆಯಲ್ಲಿ ಅಧಿಕಾರಿಗಳು ಅವರವರ ಒಳಜಗಳದಲ್ಲಿ ಇವತ್ತು ಎಲ್ಲೂ ಕೂಡ ಕೆಲಸ ಆಗ್ತಾ ಇಲ್ಲ. ಪೂರ್ತಿ ಇಲಾಖೆ ಸ್ಥಗಿತ ಆಗೋಗ್ಬಿಟ್ಟಿದೆ, ಒಂದು ರೀತಿ ಸ್ಥಗಿತ ಆಗಿದೆ. ಇದಕ್ಕೆ ಉತ್ತರ ಕೊಡ್ಬೇಕಲ್ಲ, ಯಾರಾದರೂ ಕೊಡ್ಬೇಕಲ್ಲ. ಜನ ಕೇಳ್ತಾ ಇದಾರಲ್ಲ, ಜನಕ್ಕೆ ಯಾರು ಉತ್ತರ ಕೊಡ್ತೀರಾ? ನನಗೇನೋ ಇಲ್ಲಿ ಉತ್ತರ ಕೊಡ್ತೀರಾ? ಜನ ಇಷ್ಟು ದಿನ ಸಫರ್ ಆದ್ರಲ್ಲ, ಅವ್ರಿಗೆಲ್ಲ ಯಾರು ಉತ್ತರ ಕೊಡ್ತೀರಾ ನೀವು? ಅದರಿಂದ ಈಗ ಮಂತ್ರಿಗಳು ಏನೇನು ಹೇಳ್ತಾ ಇದ್ದಾರೋ ಅದನ್ನ ನಾನು ಮುಂದೆ ಹೇಳ್ತೀನಿ. ಇವತ್ತು ಬಡ್ಜೆಟ್ ಅಲ್ಲೂ ಹೇಳಿದ್ದೀರ, ಬಡ್ಜೆಟ್ ಅಲ್ಲೂ ಕೂಡ ನಾವು ಇಲಾಖೆಯನ್ನ ಬಹಳ ಸುಧಾರಣೆ ಮಾಡ್ತೀರಿ, ಇಡೀ ದೇಶದಲ್ಲೇ ನಮ್ದು ನಂಬರ್ 1 ಎಲ್ಲ ಮಾಡ್ತೀರಿ ಅಂತ ಹೇಳಿದ್ದೀರ. ಗುಡ್ ಹೆಲ್ತ್ ಟು ಆಲ್, ಸಮಗ್ರ ಆರೋಗ್ಯ ದೃಢ ಕರ್ನಾಟಕ ಅಂತ ನೀವು ಬಡ್ಜೆಟ್ ಅಲ್ಲೂ ಹೇಳಿದ್ದೀರ, ಮಾಡ್ತೀನಿ ಅಂತ ಹೇಳಿದ್ದೀರ ಬಡ್ಜೆಟ್ ಅಲ್ಲಿ. ಅಧ್ಯಕ್ಷರೇ, ಇವರು ಆ ಹೆಲ್ತ್ ಏನು ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇಂಪ್ರೂವ್ ಮಾಡಬೇಕಾದ್ರೆ ಬಡ್ಜೆಟ್ ಅಲ್ಲಿ ಏನಾನ ಹಣ ಇಡಬೇಕಲ್ಲ. ಬೇರೆ ರಾಜ್ಯಗಳಿಗಿಂತ ನಾವು ಅಗ್ರೆಸಿವ್ ಇದ್ದೀರಿ ಅಂದ್ರೆ ಅಷ್ಟು ಹಣ ವಿನಿಯೋಗ ಮಾಡಬೇಕು, ಅಷ್ಟು ಡಾಕ್ಟರ್ಸ್ ಇರಬೇಕು ನಮ್ಮ ಹತ್ರ, ಅಷ್ಟು ಮೆಡಿಸಿನ್ ಕೊಡುವಂತ ಕೆಪಾಸಿಟಿ ನಮಗಿರ್ಬೇಕು. ನಾವು ಇಲ್ಲಿ ಇದು ಒಂದು ಆರ್ಗನೈಸೇಷನ್, ಯಾವುದೂ ಅಲ್ಲ, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸೇರಿದಂತ ಆರ್ಗನೈಸೇಷನ್ ಅಲ್ಲ ಇದು. ಸ್ಟೇಟ್ ಫೈನಾನ್ಸ್ ಇದು PRS ಅಂತ ಒಂದು ಆರ್ಗನೈಸೇಷನ್, ಇದು ಯಾವುದೇ ಇದಕ್ಕೆ ಸಂಬಂಧಪಟ್ಟಿಲ್ಲ. ಇದರಲ್ಲಿ ಕ್ಲಿಯರ್ ಹೇಳಿದ್ದಾರೆ ಕರ್ನಾಟಕದ ಸ್ಥಿತಿ ಏನು ಅಂತ ಹೇಳಿ. ನಾವು ಬಹಳ ಮುಂದುವರೆದಿದ್ದೀರಿ ಅಂತ ಹೇಳ್ತಾರೆ ಇವರು. ಹೆಲ್ತ್ದು ಪಾಲಿಸಿಯಲ್ಲಿ ಇವರು ನಮ್ಮದು ಆವರೇಜ್, ಇಂಡಿಯಾದ ಆವರೇಜು 6.2 ಇದೆ. ಬಜೆಟ್ ಎಸ್ಟಿಮೇಟೆಡ್ ಸ್ಪೆಂಡ್ ಬಜೆಟ್ ಟುವರ್ಡ್ಸ್ ದ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲೋಕೇಶನ್, ನ್ಯಾಷನಲ್ ಆವರೇಜು 6.2 ಇದೆ. ನಮ್ಮದು ನಾವು ಹೆಲ್ತ್ ಬಹಳ ಅಗ್ರೆಸಿವ್ ಇದ್ದೀರಿ ಅಂತ. ನಿದ್ದೆ ಬರ್ತಾ ಇದೆ ಅಧ್ಯಕ್ಷರೇ? ಇಲ್ಲ ಸರಿ. ನಮ್ದೆಷ್ಟಿದೆ ಆವರೇಜು? 6.2. ನಮ್ದೆಷ್ಟಿದೆ? 4.9 ಇದೆ. ಕರ್ನಾಟಕ 4.9 ಇದೆ ದಾಖಲೆ. ಇದು ನಮ್ದು ಒಂದೇ ಸ್ಟೇಟ್ ಇಲ್ಲ, ಎಲ್ಲಾ ರಾಜ್ಯದ್ದು ಇದೆ, ಎಲ್ಲಾ ಇಲಾಖೆದು ಇದೆ. ಇದು ಎಲ್ಲಾ ಇಲಾಖೆ ದೇಶದಲ್ಲಿ ಎಷ್ಟೆಷ್ಟು ರಾಜ್ಯ ಇದೆ ಅಷ್ಟುದು ಇದೆ, ಅಷ್ಟು ಇಲಾಖೆದು ಇದೆ. ರೂರಲ್ ಡೆವಲಪ್ಮೆಂಟ್ ಇದೆ, ರೋಡ್ಸ್ ಇದೆ, ಎಲ್ಲದರಲ್ಲಿದೆ. ಹೈಯೆಸ್ಟ್ ಇರೋದು ಡೆಲ್ಲಿ 14.5% ಹೆಲ್ತ್ ಇದರಲ್ಲಿ ಬಡ್ಜೆಟ್ ಅಲ್ಲಿ. ಅದು ಬಿಟ್ಟರೆ ರಾಜಸ್ಥಾನನು ಕೂಡ 8.4 ಇದೆ. ರಾಜಸ್ಥಾನ್ 8.4 ಇದೆ, ಡೆಲ್ಲಿ 14.5 ಇದೆ, ನಾವು 4.9 ಅಲ್ಲಿದ್ದೀರಿ. ಇದು ನಮ್ಮ ಪ್ರಗತಿ. ನಾವು ಹೆಲ್ತ್ಗೆ ಹಣ ಕೊಡ್ತಾ ಇದ್ದೀರಿ, ಇಂಪ್ರೂವ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರಲ್ಲ, ಇದು ನಮ್ದು ರಾಜ್ಯದ ನಂಬರ್ 1 ಅದೆಲ್ಲ ಇದೆ. ಅಧ್ಯಕ್ಷರೇ, ಇವತ್ತು ನಾನೀಗಾಗಲೇ ಆಡಳಿತ ವೈಫಲ್ಯದನ್ನು ಕೂಡ ಹೇಳಿದ್ದೀನಿ. ಇವತ್ತು ಸರ್ಕಾರ, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಯಾವಾಗ ಟೆಂಡರ್, ಕಳೆದ 3 ವರ್ಷದಲ್ಲಿ ಯಾವಾಗ ಟೆಂಡರ್ ಕರೆದಿದ್ದೀರಾ, ಎಷ್ಟೆಷ್ಟು ಹಣ ವಿನಿಯೋಗ ಮಾಡಿದ್ದೀರಾ, ಅದನ್ನ ನಮಗೆ ಕ್ಲಾರಿಟಿ ಕೊಡಬೇಕು. ಎಷ್ಟೆಷ್ಟು ಹಣನ ಯಾವ್ಯಾವ ವರ್ಷದಲ್ಲಿ ಕೊಟ್ಟಿದ್ದೀರಾ? ತಾವೇ ಹೇಳಿದ್ದೀರಾ ನಾವು 1120 ಹೆಚ್ಚುವರಿ ಮೆಡಿಸಿನ್ಸ್ ತಗೊಂಡಿದ್ದೀರಿ ಅಂತ. ಅದು ಯಾವಾಗ ತಗೊಂಡಿದ್ದೀರಾ? ಎಷ್ಟೆಷ್ಟು ತಗೊಂಡಿದ್ದೀರಾ? ಬಂದಿದೆಯಾ? ಈಗಿರೋ PSC ಇರ್ಬೋದು, CSC ಇರ್ಬೋದು, ತಾಲೂಕು ಹಾಸ್ಪಿಟ್ಲ ಇರ್ಬೋದು, ಇಲ್ಲೆಲ್ಲ ಔಷಧಿಗಳು ಕೊರತೆ
ಇಲ್ಲ ಅನ್ನೋದು. ಈಗಾಗಲೇ ಲೆಟರ್ ಬರೆದ್ಬಿಟ್ಟಿದ್ದಾರೆ ಡಾಕ್ಟರ್ಸ್, ಇಲ್ಲ ಅಂತ ಬರೆದಿದ್ದಾರೆ. ನೀವು ಇದೆ ಅಂತ ಪ್ರೂವ್ ಮಾಡ್ಬೇಕೀಗ, ಇದೆ ಅಂತ ಪ್ರೂವ್ ಮಾಡ್ಬೇಕು ನೀವು ಇದು. ಅದರಿಂದ ನನಗನ್ಸೋವಂಥದ್ದು ಅಧ್ಯಕ್ಷರೇ, ಈ ಆರೋಗ್ಯ ಇಲಾಖೆಯಲ್ಲಿ ಸುಧಾರಣೆ ಮಾಡಬೇಕಾದ್ರೆ ಫಸ್ಟು ಈ ಒಳಜಗಳವನ್ನು ತಪ್ಪಿಸ್ಬೇಕು. ಇವರು ಅಲ್ಲಿರುವಂಥ ಒಳಜಗಳ ಅಧಿಕಾರಿ ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ, ಅವ್ರನ್ನ ವರ್ಕ್ ಫ್ರಮ್ ವಿಧಾನಸೌಧ ಮಾಡಬೇಕು. ಯಾರು ಈ ಅಂಡರ್ ಸೆಕ್ರೆಟರಿ ಬರೆದಿದ್ದಾರೋ, ಸೆಕ್ರೆಟರಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನಾಲಾಯಕ್ಕೂ ಹಂಗೆಲ್ಲ ಬರೆದಿದ್ದಾರೆ, ಅವನಿಗೇನು ಅಧಿಕಾರ ಇದೆ ಅಂತ. ಈ ಜಗಳ ಆಡ್ಕೊಂಡಿದ್ರೆ ಇಲ್ಲಿ ಔಷಧಿನೂ ಬರಲ್ಲ, ಡಾಕ್ಟ್ರಿಗೂ ಸಮಸ್ಯೆನೇ ಆಗ್ತಾ ಇದೆ ಇವತ್ತು. ಅದರಿಂದ ನಾನು ಹೇಳೋವಂಥದ್ದು, ಇವತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು, ಆಂಬ್ಯುಲೆನ್ಸ್ ವ್ಯವಸ್ಥೆನ ಸರಿ ಮಾಡಬೇಕು, ಆಸ್ಪತ್ರೆಗಳಲ್ಲಿ ಔಷಧಿ ಸಿಗಬೇಕು. ಈಗೇನು ಬೆಲೆ ಏರಿಕೆ ಮಾಡಿದ್ದಾರೆ, ಈ ಬೆಲೆ ಏರಿಕೆಯಿಂದ ಎಷ್ಟು ಹಣ ಬರ್ತಾ ಇದೆ, ಅದು ಸ್ಮಾಲ್ ಅಮೌಂಟು, ಅದನ್ನು ಯಾಕೆ ಉಪಯೋಗ ಮಾಡ್ತೀರಾ? ಮತ್ತು ಇವರೇ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ, ಎಲ್ಲೆಲ್ಲಿ ಔಷಧಿ ಸಿಗಲ್ಲ ದಯವಿಟ್ಟು ನೀವು ಯೂಸರ್ಸ್ ಅಮೌಂಟಿಂದ ತಗೊಳ್ಳಿ ಅಂತಲೇ ಬರೆದಿದ್ದೀರ. ಅಂದರೆ ಗತಿ ಇಲ್ಲ ಅಂದರೆ ಸರ್ಕಾರದಲ್ಲಿ ಹಣ ಇಲ್ಲ, ಪಾಪರ್ ಔಟ್ ಇದೆ ಅಂದರೆ ಹಂಗೆ ಬರಿಬೇಕು. ಪಾಪರ್ ಆಗಿಲ್ಲ, ಹಣ ಇದೆ ನಮ್ಮ ಹತ್ರ ಅಂದರೆ ಯೂಸರ್ಸ್ ಅಮೌಂಟ್ನ ಯಾಕೆ ಯೂಸ್ ಮಾಡಬೇಕು? ನಾವು ಅವಶ್ಯಕತೆನೇ ಇಲ್ಲ. ಯೂಸರ್ಸ್ ಅಮೌಂಟ್ ಏನು ಮಾಡ್ತಾರೆ, ಅಲ್ಲಿ ಸಣ್ಣ ಪುಟ್ಟ ರಿಪೇರಿ, ಚೇರು ಮುರಿದು ಹೋದರೆ ಅದು ರಿಪೇರಿ ಆದರೆ ಗೇಟು ಇಂಥ ಸೆಕ್ಯೂರಿಟಿ ಇಂಥದಕ್ಕೆ ಯೂಸ್ ಮಾಡ್ತಾರೆ. ನೀವು ಆ ಹಣನೂ ಯೂಸ್ ಮಾಡಿ ಅಂತ ಹೇಳ್ತೀರ. ಮತ್ತು ಆರೋಗ್ಯ ಇಲಾಖೆ ಸುಧಾರಣೆ ಮಾಡಬೇಕು ಅಂತ ಹೊರಟಿದ್ದೀರಾ ನೀವು. ಅದರಿಂದ ಅಧ್ಯಕ್ಷರೇ, ಇನ್ನು ನಮ್ಮ ಅಶ್ವಥ್ ನಾರಾಯಣ ಅವರು ಮಾತಾಡ್ತಾರೆ. ನೀವು ಕಡಿಮೆ ಸಮಯ ಅಂತ ಹೇಳಿದ್ರೆ ನಾನು ಅಷ್ಟಕ್ಕೆ ಇದೇ ಪಾಯಿಂಟನ್ನು ಈಗ ಆರೋಗ್ಯ ಸಚಿವರನ್ನ ನಾನು 4-5 ಬಾರಿ ಕೇಳಿದೆ. ಆಗಿನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದೆ ಅಂತ ಯಡಿಯೂರಪ್ಪನವರು ಸುಮಾರು 35 ಕೋಟಿ ಕೊಟ್ಟರು. ಇವತ್ತಿಗೂ ಕೂಡ ಆಸ್ಪತ್ರೆನ ಉದ್ಘಾಟನೆ ಮಾಡಿಲ್ಲ. ನಾನು ತಮ್ಮಲ್ಲಿ 3-4 ಬಾರಿ ಬಂದು ಸವಿನಯದಿಂದ ಪ್ರಾರ್ಥನೆ ಮಾಡಿ ಅದನ್ನು ಉದ್ಘಾಟನೆ ಮಾಡಿ ಸುಮಾರು ಸರ್ಕಾರದಿಂದ ಸುಮಾರು 35 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆಗಿದೆ, ಎಲ್ಲ ವ್ಯವಸ್ಥೆಗಳಾಗಿದೆ. ದಯಮಾಡಿ ಇದನ್ನ ಇನಾಗ್ರೇಷನ್ ಮಾಡಿ ಅಂತೇಳಿ ನಾನು ಇದು ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಆಗ್ತಾ ಇಲ್ಲ. ಇನ್ನು ಸರ್ಕಾರ ಇನ್ನು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ, ಆರೋಗ್ಯ ಇಲಾಖೆ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಅಧ್ಯಕ್ಷ. ನಮ್ದಷ್ಟೇ, ನನಗೆ ಕೊನೆಯಲ್ಲಿ ಅವರು ಉತ್ತರ ಕೊಡಬೇಕಾದ್ರೆ ಎಷ್ಟು ಜನ ಡಾಕ್ಟರ್ಸ್ ಇರಬೇಕು, ಎಷ್ಟು ಜನ ಸ್ಪೆಷಲಿಸ್ಟ್ ಇರಬೇಕು, ಎಷ್ಟು ಜನ ನರ್ಸಿಂಗ್ ಸ್ಟಾಫ್ ಇರಬೇಕು, ಇವೆಲ್ಲ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಬೇಕು. ಮತ್ತು ಯಾವಾಗ ನೇಮಕ ಮಾಡ್ತೀರಾ ಅನ್ನೋದು ಬಿಡುಗಡೆ ಮಾಡಬೇಕು. ಮತ್ತು ಔಷಧಿಗಳ ಕೊರತೆ ಏನೇನಿತ್ತು ಈ ಕಳೆದ 3 ವರ್ಷದಲ್ಲಿ, ಅವ್ರು ಏನೇನು ಸರಿ ಮಾಡಿದ್ದಾರೆ, ಎಷ್ಟು ಹಣ ವಿನಿಯೋಗ ಮಾಡಿದ್ದಾರೆ, ಹಿಂದಿನ ಸರ್ಕಾರಕ್ಕಿಂತ ಈ ಸರ್ಕಾರ ಎಷ್ಟು ಹಣ ಜಾಸ್ತಿ ಕೊಟ್ಟಿದ್ದಾರೆ, ಇದೆಲ್ಲ ದಾಖಲೆಗಳನ್ನು ಕೊಡಬೇಕು. ಆರೋಗ್ಯ ಇಲಾಖೆ ಸುಧಾರಣೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ಜಗಳ ನಡೀತಾ ಇದೆ ಅದು ಹಂಗೆ ಕಂಟಿನ್ಯೂ ಆದರೆ ಆರೋಗ್ಯ ಇಲಾಖೆನ ಬೀಗ ಜಡಿಬೇಕಾಗ್ತದೆ. ಅದು ಆಗೋದು ಬೇಡ, ಬೀಗ ಹಾಕೋದು ಬೇಡ, ಸರಿ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾನು ಅವರಿಗೆ ಹೇಳಿದ್ದೀನಿ ಅಧ್ಯಕ್ಷರೇ. ಇದನ್ನ ಆರೋಗ್ಯ ಇಲಾಖೆಯನ್ನು ಅನಾರೋಗ್ಯ ಪೀಡಿತೆಯಿಂದ ಮತ್ತೆ ವಾಪಸ್ ಆರೋಗ್ಯಕ್ಕೆ ತರಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಮ್ಮ ಸ್ವಕ್ಷೇತ್ರ ಶಿಕಾರಿಪುರದಲ್ಲಿರುವಂತಹ ಆಸ್ಪತ್ರೆಗಳು ಬಹುಶಃ ಇಡೀ ರಾಜ್ಯದಲ್ಲೇ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆ ಶಿಕಾರಿಪುರ ತಾಲೂಕಿನಲ್ಲಿದೆ. ಏನಾಗಿದೆ ಮೊನ್ನೆ ಸಭಾಧ್ಯಕ್ಷರೇ, ಶಿಕಾರಿಪುರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಿಂದೆ 100 ಬೆಡೆಡ್ ಹಾಸ್ಪಿಟಲ್ ಇತ್ತು. ಈಗ ಅದನ್ನ 50 ಬೆಡೆಡ್ ಅಡಿಷನಲ್ ಆಗಿ ಕೊಟ್ಟು ಈಗ 150 ಬೆಡ್ಗೆ ಇವತ್ತು ಅಪ್ಗ್ರೇಡ್ ಕೂಡ ಆಗಿರುವಂತದ್ದು. ಅನುಮೋದನೆ ದೊರೆತಿದ್ರು ಸಹ ಅದಕ್ಕೆ ಯಾವುದೇ ರೀತಿ ಹಣಕಾಸಿನ ವ್ಯವಸ್ಥೆ ಇನ್ನೂ ಕೂಡ ಬಿಡುಗಡೆ ಆಗದಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಮನೆ ಸಭಾಧ್ಯಕ್ಷರೇ, ನಮ್ಮ ಶಿಕಾರಿಪುರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಪ್ರತಿದಿನ ಅಂದ್ರೆ ದಿನನಿತ್ಯ 300ರಿಂದ 350 ರೋಗಿಗಳು ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾರೆ ಪ್ರತಿ ದಿನಕ್ಕೆ. ಮತ್ತೆ ಪ್ರತಿ ತಿಂಗಳು ಕನಿಷ್ಠ 300ರಿಂದ 350 ಹೆರಿಗೆಗಳು ಆಸ್ಪತ್ರೆಯಲ್ಲಿ ಆಗುವಂಥದ್ದು. ಕೇವಲ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ, ಅಕ್ಕಪಕ್ಕ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಅಕ್ಕಪಕ್ಕ ತಾಲೂಕಿನಿಂದನೂ ಕೂಡ ಅಲ್ಲಿ ರೋಗಿಗಳು ಬರುವಂಥದ್ದು. ಆದರೆ ಇವತ್ತು ಅನೇಕ ಹುದ್ದೆಗಳು ಇವತ್ತು ಕೂಡ ಇನ್ನೂ ಖಾಲಿ ಉಳಿದಿರ್ತಕ್ಕಂಥದ್ದು. ಸ್ಟಾಫ್ ಪ್ಯಾಟ್ರನ್ ಕೂಡ ಇಲ್ಲಿ ಇನ್ನೂ ಕೂಡ ಅದು ಕ್ಲಿಯರ್ ಆಗದೆ ಇರುವಂಥದ್ದು. ಬಹಳ ಪ್ರಮುಖವಾಗಿ ಮಾನ್ಯ ಸಭಾಧ್ಯಕ್ಷರೇ,
ಇಲ್ಲಿ ಬಹಳ ಅತ್ಯವಶ್ಯಕತೆ ಇರತಕ್ಕಂಥ ಸ್ತ್ರೀರೋಗ ತಜ್ಞರು ಅಚಾನಕ್ ಆಗಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇಡೀ ಅಕ್ಕಪಕ್ಕ ತಾಲೂಕಿನಿಂದನೂ ಕೂಡ ಬರ್ತಾರೆ, ಆದ್ರೆ ರಾತ್ರೋರಾತ್ರಿ ಅಲ್ಲಿರ್ತಕ್ಕಂಥ ಮಹಿಳಾ ಸ್ತ್ರೀರೋಗ ತಜ್ಞರನ್ನ ವೈದ್ಯರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಅಲ್ಲಿ ಪಾಪ ಬಡವರಿಗೆ ನಾಗರಿಕರಿಗೆ ಸಾಕಷ್ಟು ತೊಂದರೆ ಆಗಿದೆ. ಹಾಗಾಗಿ ನಾನು ತಮ್ಮ ಮೂಲಕ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಸಚಿವರಲ್ಲಿ ನಾವು ವಿನಂತಿ ಮಾಡುವಂಥದ್ದು, ಈಗ 100ರಿಂದ 150 ಆಗಿರೋದ್ರಿಂದ ಹೊಸ ಹುದ್ದೆಗಳನ್ನ ಏನು ಇನ್ನೂ ಕೂಡ ಅದಕ್ಕೆ ಅವಕಾಶ ಇದೆ, ಅದನ್ನು ತುಂಬಿಕೊಡ್ಬೇಕು. ಜೊತೆಯಲ್ಲಿ ಇವತ್ತು ನಮ್ಮ ಶಿರಾಳಕೊಪ್ಪದ ಆಸ್ಪತ್ರೆ ಶಿರಾಳಕೊಪ್ಪ ಆಸ್ಪತ್ರೆನೂ ಕೂಡ ಅಲ್ಲೂ ಕೂಡ ಮಕ್ಕಳ ತಜ್ಞರು ಕಳೆದ ವಾರ ಅಲ್ಲೂ ಕೂಡ ಅಚಾನಕ್ ಆಗಿ ಪಕ್ಕದ ವಿಧಾನಸಭಾ ಕ್ಷೇತ್ರಕ್ಕೆ ಒತ್ತಡಕ್ಕೋ ಬೇರೆ ಬೇರೆ ಕಾರಣಕ್ಕೂ ಕೂಡ ಅಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಪರಿಣಾಮ ಏನು ಅಂತ ಹೇಳಿದ್ರೆ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿರ್ತಕ್ಕಂಥ ಆಸ್ಪತ್ರೆಗಳು ಎಲ್ಲಾ ವ್ಯವಸ್ಥೆಗಳು ಇದ್ರೂ ಸಹ ಇವರು ಏನು ಕೂಡ ಒಂದು ಟ್ರಾನ್ಸ್ಫರ್ಗೆ ಯಾವುದೋ ಒಂದು ರೀತಿ ನೀತಿ ಇಲ್ದೇನೆ ಟ್ರಾನ್ಸ್ಫರ್ ಮಾಡಿರೋ ಪರಿಣಾಮ ಅಲ್ಲಿ ಪಾಪ ಸಾರ್ವಜನಿಕರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಶಿರಾಳಕೊಪ್ಪದಲ್ಲಿರ್ತಕ್ಕಂಥ ನಮ್ಮ ಆಸ್ಪತ್ರೆ ಏನು ಮಕ್ಕಳ ತಜ್ಞರನ್ನ ಟ್ರಾನ್ಸ್ಫರ್ ಮಾಡಿದರೆ ಅವ್ರನ್ನ ಉಳಿಸ್ಕೊಡ್ಬೇಕು. ಮತ್ತೆ ಶಿಕಾರಿಪುರದಲ್ಲಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಅಲ್ಲೇನು ಮಹಿಳಾ ಸ್ತ್ರೀರೋಗ ತಜ್ಞರು ಅಲ್ಲಿ ವೈದ್ಯರನ್ನ ಏನು ಟ್ರಾನ್ಸ್ಫರ್ ಮಾಡಿದ್ದಾರೆ, ಈ ರೀತಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಬಡವರಿಗೂ ಕೂಡ ಅನಾನುಕೂಲ ಆಗ್ತದೆ, ಬೀದಿಗಳದ್ದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇದಕ್ಕೆ ಆಸ್ಪದವನ್ನ ಕೊಡದೇನೆ ಅಲ್ಲಿ ವೈದ್ಯರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಕೈ ಜೋಡಿಸಬೇಕು, ಸಹಕಾರ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡ್ತಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ನಾ ಜನರಲ್ ಆಗಿ ಮಾತಾಡ್ತೀನಿ, ಯಾವುದು ಕ್ಷೇತ್ರದ ಬಗ್ಗೆ ಮಾತಾಡಲ್ಲ, ಕೇಳಿಸ್ಕೊಳ್ಳಿ. ಬಿ ಆರ್ ಪಾಟೀಲ್, ನಮ್ದು ಇದೇ ಸಮಸ್ಯೆ, ಇಲಾಖೆ ಬಗ್ಗೆ ಮಾತಾಡ್ಬಿಡ್ತೀನಿ. ನಾನು ಅದೇ ಸಮಸ್ಯೆ. ಹಿರಿಯರಿದ್ದಾರೆ ಕೇಳುವ. ಮಾನ್ಯ ಅಧ್ಯಕ್ಷರೇ, ಈ ವಿಷಯ ಮೊನ್ನೆ ಚರ್ಚೆ ಬಂದಾಗ ಈಗ ತಾನೇ ವಿರೋಧ ಪಕ್ಷ ನಾಯಕರು ಏನು ಹೇಳಿದ್ರು, ಶಿವಾನಂದ ಪಾಟೀಲ್ರು ಉತ್ತರ ಕೊಟ್ಟ ಮೇಲೆ ನಾವೆಲ್ಲರೂ ಏನೋ ಸಮಸ್ಯೆ ಬಗೆಹರ್ತದೆ ಅಂತ ಹೇಳಿ ನಾವು ಸುಮ್ಮನೆ ಕೂತೀವಿ. ಈಗ ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ದಾರೆ ವರ್ಗಾವಣೆ ಆದೇಶ ಮಾಡಿಲ್ಲ ಅಂತೇಳಿ. ನನ್ನ ಹತ್ರ ಆದೇಶ ಇದೆ, ವರ್ಗಾವಣೆ ಮಾಡೋದು ಆದೇಶ ನಾನು ಬೇಕಾದ್ರೆ ಕೊಡ್ತೀನಿ. ಇದು GT ದೇವೇಗೌಡರು ಹೇಳಿದಾಗೆ ಮಾನ್ಯ ಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಅಧಿಕಾರಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ನಿಮ್ಮ ದಾರಿ ತಪ್ಪಿಸಿ ಇಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈಗ ದಿನೇಶ್ ಗುಂಡೂರಾವ್ ಬಂದ ಮೇಲೆ ಸುಧಾರಣೆಗಳು ಮಾಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ದೀವಿ, ಮಾಡ್ತಾ ಇದ್ದಾರೆ. ಆದರೆ ರಿವರ್ಸ್ ಗೇರ್ ಅಲ್ಲಿ ಮಾಡಬೇಕಾ? ಮೊದಲು ರಿವರ್ಸ್ಗೆ ಮುಂದೆ ಹೋಗ್ಬೇಕು, ಗಾಡಿ ಹಿಂದೆ ಹೋಗ್ಬೇಕು. ಇದು ಹಿಂದೆ ಹೊರಟಿದೆ. ಈ PSCಗಳನ್ನು ನೀವು ಬಲಿಷ್ಠಗೊಳಿಸಿ ಅಲ್ಲಿ ಒಳ್ಳೆ ಡಾಕ್ಟರ್ಗಳನ್ನು ಹಾಕಿದಿರಿ, ಜನ ಅವ್ರಿಗೆ ಬೇಡ್ತಾ ಇದ್ದಾರೆ ಅಲ್ಲೇ ಉಳಿಬೇಕು ಅಂತೇಳಿ. ಈಗ ನೀವು ಅಲ್ಲಿ ಡೆಲಿವರಿನೇ ಆಗಿಲ್ಲ ಅಂತೇಳಿ ನೀವು ಅವ್ರನ್ನ ಎತ್ತಿ ಹಾಕಿದ್ರಿ. ಕಾರಣ ಅಂತ ತಾವು ಕೇಳಿದ್ರಿ ಲಾಸ್ಟ್ ಟೈಮ್, ತಾವು ಹಿಂದೆ ಆರೋಗ್ಯ ಸಚಿವರಾಗಿದ್ರಿ. ಕಾರಣ ಏನಂದ್ರೆ ಒಬ್ಬ ಡಾಕ್ಟ್ರು 7 ಕಡೆ ಹೋಗ್ಬೇಕು ಒಂದು ವಾರದಲ್ಲಿ. ಹಾಗಾದ್ರೆ ಆಸ್ಪತ್ರೆ ಬರೋದು ಒಂದೇ ದಿವಸ, ಡೆಲಿವರಿ ಕೈಕೊಂಡು ಕೊಡೋಕ್ಕಾಗ್ತದ? 7 ದಿವಸ ಹೋಗ್ರಿ. ಸಹಜವಾಗಿ ಬೇರೆ ಆಸ್ಪತ್ರೆಗೆ ಹೋಗೋ ಖಾಸಗಿ. ಹಾಗಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ತಕ್ಷಣ ಆದೇಶವನ್ನು ವಾಪಸ್ ತಗೋಬೇಕು. ಏನು ಹಿಂದೆ ಡಾಕ್ಟರ್ಗಳನ್ನ ಅಲ್ಲಿ ಹಾಕಿದ್ರಿ ಅವ್ರನ್ನೇ ಮುಂದುವರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಅವರು ಕೂಡ ನನಗೆ ಮನವಿ ಕೊಟ್ಟಿದ್ದಾರೆ ನಿನ್ನೆ ಬಂದು. ಈ ಸ್ತ್ರೀರೋಗ ತಜ್ಞರು ಯಾರಿದ್ದಾರೆ ಅವ್ರೀಗ 228 ಆಸ್ಪತ್ರೆಗೆ ಇದರಲ್ಲಿ ವಿಡ್ರಾ ಮಾಡಿದ್ದಾರೆ. ಅವ್ರಿಗೆ ಏನಂತ ಹಾಕಿದ್ದಾರೆ ಅಂದ್ರೆ ನೀವು ಹೆರಿಗೆ ಮಾಡ್ತಾ ಇಲ್ಲ ಅಂತ. ಅವರೆಲ್ಲ ಏನ್ ಹೇಳ್ತಾ ಇದ್ದಾರೆ, ಆಯ್ತಪ್ಪ ನಮ್ಗೆ ಬರೀ ಹೆರಿಗೆದೇ ಏನು ನೀವು ಸಬ್ಜೆಕ್ಟ್ ಕೊಡಲ್ಲ, ಮಕ್ಕಳನ್ನೂ ನಾವೇ ನೋಡ್ಬೇಕು, ಬೇರೆ ಬೇರೆ ಕಾಯಿಲೆ ಬಂದ್ರು ನಾವು ನೋಡ್ಬೇಕು, ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳು ಬರ್ತೈತಲ್ಲ ಆ ಕೇಂದ್ರ ಸರ್ಕಾರದ ಯೋಜನೆಗಳನ್ನೂ ನಾವೇ ನೋಡ್ಬೇಕು. ಇಷ್ಟೆಲ್ಲ ನಾವು ನೋಡಿ ಹೆರಿಗೆನೂ ಮಾಡ್ಬೇಕಾದ್ರೆ ಕಡಿಮೆ ಸಂಖ್ಯೆಗಳಾಗಿರ್ತೈತೆ ಅಷ್ಟೇ ವ್ಯತ್ಯಾಸ. ಅದಕ್ಕೋಸ್ಕರ ಇದನ್ನೇ ಮಾನದಂಡ ಇಟ್ಕೊಂಡು ಇದಕ್ಕೊಂದು ಮಾಡಿ ನೀವು ಟ್ರಾನ್ಸ್ಫರ್ ಮಾಡೋದು ಸರಿ ಇಲ್ಲ ಅಂತ ನಿನ್ನೆ ಬಂದು ಅವರು ನನ್ನ ಭೇಟಿ ಮಾಡಿ ಹೇಳಿದ್ದಾರೆ ಅಧ್ಯಕ್ಷ. ಅದರಿಂದ ಇದು ಅನಾಗರಿಕ. ಇದನ್ನ ಇಮಿಡಿಯೇಟ್ ಮಂತ್ರಿಗಳು ಹೇಳಿಕೆ ಕೊಡುವಾಗ ವಾಪಸ್ ಪಡಿಬೇಕು, ಮಾಡಿರುವಂತದ್ದು ವಾಪಸ್ ಪಡಿಬೇಕು. ಒಂದ್ ನಿಮಿಷ ಅಷ್ಟೇ ಸರ್, ಏನಿಲ್ಲ. ಈಗ BR ಪಾಟೀಲ್ರು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ.
ಬಹುಶಃ ಇಲ್ಲಿ ಇರುವಂಥವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಯಾವ ರೀತಿ ಅಂತ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಡಾಕ್ಟರ್ಸ್ ಇಲ್ಲ ಅಂತಂದ್ರೆ ಅವ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಕಾಂಟ್ಯಾಕ್ಟ್ ಮಾಡೋದು ಆ ಭಾಗದ ಜನಪ್ರತಿನಿಧಿಗಳನ್ನ. ಆ ನಿಟ್ಟಿನಲ್ಲಿ ಇವತ್ತು ನಾವು ಅನೇಕ ಬಾರಿ ಸಚಿವರಿಗೂ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. 2 ವರ್ಷ ಆಯ್ತು ಸರ್, ಒಂದು ತಾಲೂಕು ಲೆವೆಲ್ಲಿ ಒಂದು ರೆಗ್ಯುಲರ್ ನಾವು ಗೈನಕಾಲಜಿಸ್ಟ್ ಡಾಕ್ಟರ್ನ ತಗೊಳಕ್ಕಾಗಿಲ್ಲ. ಈಗ ಇದ್ದವ್ರನ್ನ ನೀವು ಡೆಪ್ಯುಟೇಷನ್ ಮಾಡಿ ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ನಾವು ಹಾಸ್ಪಿಟ್ಲ್ಗಳು ಯಾವ ರೀತಿಯಾಗಿ ರನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ನಾನು ವಿನಂತಿಯನ್ನು ಮಾಡ್ಕೋತೀನಿ ಸಚಿವರಲ್ಲಿ. ಆಮೇಲೆ ಅವ್ರು ಮಾಡಿದಂತೆ ಒಂದು ಕಾನೂನು, ಒಬ್ಬರಿಗೆ 10 ವರ್ಷ ಆದ್ರೆ ಕೌನ್ಸಿಲಿಂಗು, ಒಬ್ರು 3 ವರ್ಷ ಆದ್ರೆ ಅವ್ರ ಕೌನ್ಸಿಲಿಂಗು, ಆಮ್ಯಾಗ ಅಲ್ಲಿ ಒಬ್ರು ಡಾಕ್ಟರ್ ಇಲ್ಲ ಅಂತಂತಂದ್ರೆ ಅದು ವೇಕೆನ್ಸೀಸ್ ಐತೆ ಅಂತ ತೋರಿಸ್ತಾರೆ, ಒಬ್ಬೊಬ್ಬರಿಗೆ ವೇಕೆನ್ಸಿ ತೋರಿಸೋದಿಲ್ಲ. ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಸರ್. ದಯವಿಟ್ಟು ನಾನು ಸನ್ಮಾನ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ಇದು ಬಹುಶಃ ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಜನರಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ಬಹುಶಃ ಎಲ್ಲ ಜನಪ್ರತಿನಿಧಿಗಳು ಸಹಿತ ಏನ್ ಹೇಳ್ತಾ ಇದಾರಲ್ಲ ಅದಕ್ಕೆ ತಾವು ಮನ್ನಣೆನೆ ಕೊಟ್ಟು ತಾವು ಏನ್ ಮಾಡಿದಂತಹ ಒಂದು ಆದೇಶವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಸರ್ ಮಾನ್ಯ ಸರ್ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದ. ಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನದಲ್ಲಿ ಆರ್ಟಿಕಲ್ 21ರಲ್ಲಿ ಬಹಳ ಸ್ಪಷ್ಟವಾಗಿ ಇದು ಪ್ರತಿಯೊಬ್ಬ ನಾಗರಿಕನಿಗೂ ಗೌರವಯುತವಾಗಿ ಬದುಕುವ ಹಕ್ಕನ್ನು ನೀಡುತ್ತದೆ. ಇದರಲ್ಲಿ ಆರೋಗ್ಯ ಸೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.